ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಫೈಟ್ ಇಂಥ ಸಾಕಷ್ಟು ಕಾನೂನುಗಳನ್ನು ಬಳಸ್ಕೊಂಡು ಇವತ್ತು ನಾವು ಇಲ್ಲಿ ಒಂದು ಪ್ರತಿಭಟನೆ ಅನ್ನುವಂಥ ಒಂದು ಕಿಚ್ ಇಟ್ಕೊಂಡು ಬಂದೀವಿ. ಆಗ ಕಿಚ್ ಆ ಪ್ರತಿಭಟನೆಯ ಒಂದು ನೋವು ತಹಶೀಲ್ದಾರ್ ಅವರ ಮುಖಾಂತರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನ್ ಅವರಿಗೆ ಒಂದು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನಮ್ಮದು 4 ಹೆಜ್ಜೆ ಒಂದು ಹೋರಾಟ ರೂಪುರೇಷೆ ಹಾಕ್ಕೊಂಡಿದ್ವಿ. ಒಂದು ಇಮೇಲ್ ಅಭಿಯಾನ ಇರ್ಬೋದು, ನಮ್ಮ ಸಾಕಷ್ಟು ಎಲ್ಲ ಕಾರ್ಯಕರ್ತರು ಸೇರಿ ಅದನ್ನು ಅಭಿಯಾನ ಯಶಸ್ವಿಗೊಳಿಸ್ಯಾರ ಆಲ್ರೆಡಿ. ಆದ್ರೆ ಅದು ಸಾಕಾಗಂಗಿಲ್ಲ. ಇನ್ನೂ ಇವತ್ತು ನಮಗೆ ಇನ್ನೂ 24 hours ಟೈಮ್ ಐತಿ, ಇನ್ನೂ ಹೆಚ್ಚು ಶ್ರಮಿಸ್ಬೇಕಂತೇಳಿ ನಾನು ನಿಮ್ಗೆ ತಿಳ್ಕೊತೀನಿ. ಎರಡನೇ ರೀತಿ ಹೋರಾಟ ಅಂದ್ರೆ ನಮ್ಮ ರಾಜ್ಯ ನಾಯಕರು ಒಂದು ರಾಜ್ಯಪಾಲರಿಗೆ, ರಾಜ್ಯಸಭಾ ಸದಸ್ಯರಿಗೆ, ಲೋಕಸಭಾ ಸಂಸದರಿಗೆ ಇವರಿಗೆಲ್ಲ ಒಂದು ಮನವಿ ಮಾಡೋ ಮುಖಾಂತರ ಇದು ಏನು ವಕಫ್ ಬಿಲ್ ಅಮೆಂಡ್ಮೆಂಟ್ 2024 ಇದರ ಬಗ್ಗೆ ಏನು ಮನವರಿಕೆ ಮಾಡುವಂಥ ಒಂದು ವ್ಯವಸ್ಥೆ ನಮ್ಮ ರಾಜ್ಯ ನಾಯಕರು ಆಲ್ರೆಡಿ ಮಾಡ್ಯಾರ. ಮೂರನೇದಾಗಿ ನಮಗೆ ಬಿಟ್ಟಾರ. ರಾಜ್ಯದ ಪ್ರತಿ ಮೂಲೆಯಲ್ಲೂ, ಪ್ರತಿ ತಾಲೂಕಿನಲ್ಲೂ, ಪ್ರತಿ ವಾರ್ಡ್ನಲ್ಲೂ ನಮಗೆ ಎಲ್ಲೆಲ್ಲೇ ನಮ್ಮ ಪಕ್ಷ ಸಂಘಟಿತವಾಗಿದೆ ಅಲ್ಲೆಲ್ಲಿ ನಾವು ಇದನ್ನು ಹೋರಾಟ ಅಂದ್ಕೊಂಡಿದ್ದೀವಿ. ಇವತ್ತು ಮುಸ್ಲಿಂ ಪರ್ಸ್ನಲ್ ಲಾ ಇರ್ಬೋದು, ಆಲ್ ಇಂಡಿಯಾ ಮುಸ್ಲಿಂ ಇರ್ಬೋದು, ಬೇರೆ ಬೇರೆ ಎಷ್ಟು ಅವೇರ್ನೆಸ್ ಆದಂಥ ಸಂಘಟನೆಗಳು ಇರ್ಬೋದು, ರಾಜಕೀಯ ಪಕ್ಷಗಳು ಇರ್ಬೋದು, ಅದನ್ನು ವಿರೋಧ ವ್ಯಕ್ತಪಡಿಸ್ಯಾರ. ಆದ್ರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ, ಇವತ್ತು ನೀವು ಏನು ಇಮೇಲ್ ಮಾಡಿರಲ್ಲ, ಇವತ್ತು ನಾನು ಮಾರ್ನಿಂಗ್ ನೋಡೀನಿ, ಒಂದು ವಿಡಿಯೋನು ನೋಡೀನಿ ಅಡ್ವೊಕೇಟ್ ಅವ್ರದ್ದು, ನಾನು ನೋಡೀನಿ. ನೀವು ಕಳಿಸಿದಂಥ ಇಮೇಲ್ ವಾಪಸ್ ಬೌನ್ಸ್ ಆಗಿ ರಿಟರ್ನ್ ಬರತ್ತಾವೆ, ನಾಟ್ ಡಿಲಿವರ್ಡ್ ಅಂತೇಳಿ. ದುರ್ದೈವ ಅಂದ್ರೆ ದುಷ್ಟ ಶಕ್ತಿಗಳು ನಮ್ಮ ಅನೋರ್ ಬೈ ಹೇಳ್ದಂಗೆ ಎಲ್ಲಿ ಮಟ್ಟ ಕೈವಾಡ ಮಾಡತ್ತವ ಅಂದ್ರೆ ನಮ್ಮ ನೋವನ್ನು ಸೋಯ್ತಾ ಅಲ್ಲಿ ಮುಟ್ಟಕ್ಕೆ ಕೊಡೋವಲ್ರು. ಇವತ್ತು ಇದು ಎಷ್ಟು IT ಸೆಲ್ ಅಂತಾರಲ್ಲ, ಇದು ಭಾಳ ಡೇಂಜರ್ ಮೊಬೈಲ್, ಎಷ್ಟು ಯೂಸೋ ಅಷ್ಟು ಖತರ್ನಾಕು ಐತದೆ. ಅದನ್ನು ಮುಟ್ಟಾಕ್ ಕೊಡೋಲ್ರಿ. ಅದನ್ನು ಮೀರಿ ನಾವೇನು ಮಾಡೀವಿ, ಒಂದು ರಿಜಿಸ್ಟರ್ ಪೋಸ್ಟ್, ಸ್ಪೀಡ್ ಪೋಸ್ಟ್ ಮಾಡೋ ಮುಖಾಂತರನೂ ನಾವು ನಮ್ಮ ಅಳನ್ನು ತೊಡ್ಕೊಂಡಿವಿ. ಇವತ್ತು ನೋಡ್ರಿ, ಇದು ಕೇಂದ್ರ ಸರ್ಕಾರ, NDA ಒಕ್ಕೂಟ ಸರ್ಕಾರ ಒಂದು ಬಿಲ್ ಪಾಸ್ ಮಾಡ್ತಿದ್ದೆ, ವಕಫ್ ಬಿಲ್ ಅಮೆಂಡ್ಮೆಂಟ್ ಅಂತೇಳಿ. ಇದರಲ್ಲಿ 40 ತಿದ್ದುಪಡಿಗಳದಾವು. ಇದನ್ನ ಸಾರಾಂಶವಾಗಿ ಹೇಳ್ತಾ ಹೋದ್ರೆ ರೊಚ್ಚಗತ್ತಿ ಬಿಡ್ತೀರಿ ನೀವು. ಯಾಕಂದ್ರೆ ಅದು ಪರಿಸ್ಥಿತಿ ಹಂಗೈತಿ. ಇದ್ರಾಗ ಒಂದೇದ ಬರೋದು, ಇದು ನಮ್ಮ ಏನು ವಕಫ್ ಪ್ರಾಪರ್ಟೀಸ್ ಅದಾವು ಟೋಟಲ್ ಗೌರ್ಮೆಂಟ್ ಅಂಡರ್ ಹಾಕವು. ಇಷ್ಟು ದಿವಸ ರಾಜ್ಯ ತಮ್ಮ ರಾಜ್ಯ ಪರವಾಗಿ ಆಯಾ ರಾಜ್ಯಗಳಿಗೆ ಸೀಮಿತವಾಗಿ ಏನಿದ್ವು ಅಂದ್ರೆ ಕರ್ನಾಟಕ ರಾಜ್ಯ ವಕಫ್ ಮಂಡಳಿ, ಅಸ್ಸಾಂ ರಾಜ್ಯ ವಕ್ಫ್ ಮಂಡಳಿ, ಮಹಾರಾಷ್ಟ್ರ ವಕ್ಫ್ ಮಂಡಳಿ ಅನ್ನೋ ಇದು. ಆದ್ರೆ ಈಗ ಡೈರೆಕ್ಟ್ ಸರ್ಕಾರಕ್ಕೆ ಹೋಗೋದವು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ಎನಿಮಿ ಪ್ರಾಪರ್ಟಿ ಅಂತ ಇರ್ತೈತಿ, ಅದನ್ನು ಒತ್ತುವರಿ ಮಾಡ್ಲಿಕ್ಕತ್ತಾರ. ಅದನ್ನ ಈ ಇಬ್ಬಿಬ್ಬರನ್ನ ಅನ್ಯ ಕೋಮಿನವ್ರಿಗೂ ಅದನ್ನ ಜಮಾ ಮಾಡಿ ಜನರಲ್ ಆಗಿ ಮಾಡ್ಲಿಕ್ಕತ್ತಾರ. ಅದರಲ್ಲಿ 40 ತಿದ್ದುಪಡಿಗಳದಾವು. ಅದನ್ನ ನಾವು ಅದನ್ನ ಎಂದೂ ಒಪ್ಪೋದಿಲ್ಲ. ವಕಫ್ ಬಿಲ್ ಇದು ತಿದ್ದುಪಡಿ ಮಸೂದೆ ನಮ್ಮ ಸಮುದಾಯ ಯಾವತ್ತೂ ಒಪ್ಪೋದಿಲ್ಲ. ಅದು ಯಾಸ್ ಇಟ್ ಈಸ್ ಇರಬೇಕು. ಅದರಲ್ಲಿ ಏನೋ ಕರಪ್ಷನ್ ಐತಿ, ಅದೇ ಐತಿ, ಅದನ್ನೆಲ್ಲ ಸರಿ ಮಾಡ್ಕೋಬೋದು. ಆದ್ರೆ ಇದನ್ನ ತಿದ್ದುಪಡಿ ಮಾಡಿ ಅದನ್ನ ಇನ್ನೊಂದು ಬೇರೆ ಹೋರಾಟಕ್ಕೆ ನಾಂದಿ ಹಾಡಲಿಕ್ಕೆ ಕೊಡಬಾರ್ದು. ಕೇಂದ್ರ ಸರ್ಕಾರಕ್ಕೆ ನಾವು ಇವತ್ತು ಹೋರಾಟದ ಮುಖಾಂತರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನರ್ ಅವರು ಒಂದು ಪತ್ರಿಕೆ ಮುಖಾಂತರ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ನೋಟಿಫಿಕೇಶನ್ ಕಳಿಸಿದ್ರು. ಅವರು ಏನು 13ನೇ ತಾರೀಕು ಒಳಗೆ ಇಮೇಲ್ ಮಾಡೋ ಮುಖಾಂತರ ಆಗಲಿ ನೀವು ನಿಮ್ಮ ಡ್ರಾಫ್ಟನ್ನು ಅಂದ್ರೆ ನಿಮ್ಮ ಮನವಿಗಳನ್ನು, ನಿಮ್ಮ ನೋವನ್ನು ನಮ್ಗೆ ಕೊಡ್ಬೋದು. ನಾವು ಅದನ್ನು ಆಲಿಸಿ ನಿಮ್ಗೆ ಈ ಡಿಸಿಷನ್ ಮಾಡ್ತೀವಿ ಅಂತೇಳಿ. ಇವತ್ತು ನಮ್ಮ ಲೋಕಸಭೆ ಒಳಗೆ ಫಸ್ಟ್ ಟೈಮ್ ಹಿಂಗಾಗಿದ್ದ. 10 ವರ್ಷ NDA ಆಡಳಿತ ನಡೆದ್ರು ಡೈರೆಕ್ಟ್ ಬಿಲ್ ಪಾಸ್ ಮಾಡ್ತಿದ್ರು. ಆದ್ರೆ ಈ ಸಲ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಅವ್ರು ಜಾಣತನದಿಂದ ಕೊಟ್ಟಾರ. ಅದನ್ನು ನಮ್ಗೆ ವೆಲ್ಕಮ್. ಆದ್ರೆ ನಾವು ಅದನ್ನು ವಿರೋಧ ವ್ಯಕ್ತಪಡಿಸ್ಬೇಕಂದ್ರೆ ಇವತ್ತು ಇನ್ನೂ ಮಟ್ಟ ಟೈಮ್ ಐತಿ. ಅದನ್ನು ಇಮೇಲ್ ಮಾಡೋ ಮುಖಾಂತರ ಆಗಲಿ, ಮನವಿ ಮಾಡೋ ಮುಖಾಂತರ ಆಗಲಿ, ಹೋರಾಟ ಪ್ರತಿಭಟನೆಗಳ ಮುಖಾಂತರ ನಾವು ನಮ್ಮ ಧ್ವನಿಯನ್ನು ಎತ್ತಬೇಕು. ಎತ್ತಲಿಲ್ಲ ಅಂದ್ರೆ ಅದು ಗೊತ್ತಾಗ್ಲಾರ್ದಂಗೆ ಪಾಸ್ ಆಗುತ್ತೆ. ಈಗ ಆಲ್ರೆಡಿ ಸಾಕಷ್ಟು ಆಗ್ಯಾವು. CA NRC ವಿಫಲತೆಗೆ ಕಾರಣ ಹುಡುಕೊಂಡು ಇದನ್ನು ಮಾಡ್ಯಾರ ಅವರು. ಅದು ವಿಫಲ ಆದ್ದು, ಇದನ್ನು ಸಕ್ಸಸ್ ಮಾಡಕ್ಕೆ ಹಿಂಗೆ ಮಾಡ್ಲಿಕ್ಕತ್ತಾರ. ಆದ್ರೆ ನಾವು ಇದನ್ನು ಒಪ್ಪೋದಿಲ್ಲ. ಇದು ವಕಫ್ ಆಸ್ತಿ, ನಮ್ಮ ದೇವ್ರ ಆಸ್ತಿ. ಇದು ದಾನಿಗಳು ಕೊಟ್ಟಂಥ ಆಸ್ತಿ, ಯಾರ್ದು ಆಸ್ತಿ ಅಲ್ಲ, ನಮ್ಮ ಆಸ್ತಿ. ಇದು ನಮ್ಮ ಸಮಾಜಕ್ಕೆ ಉಪಯೋಗ ಆಗ್ಬೇಕು. ನಮ್ಮ ರಾಜ್ಯ ವಕಫ್ ಮಂಡಳಿಯವರೇ ನಡೆಸ್ಬೇಕು. ಇದರಲ್ಲಿ ತಿದ್ದುಪಡಿ ಆಗಲಿ, ಬದಲಾವಣೆಗಳಾಗಲಿ, ಇದರಲ್ಲಿ ಇನ್ನೊಂದು ರೀತಿ ಇಂಡೈರೆಕ್ಟ್ ಆಗಿ ಇನ್ವಾಲ್ವ್ಮೆಂಟ್ ನಾವು ಇದನ್ನು ಸಹಿಸೋದಿಲ್ಲ. ಇದನ್ನು ಬಹಿಷ್ಕರಿಸ್ತೀವಿ. ಇದನ್ನು ನಾವು ಅದರ ವಿರುದ್ಧ ಇವತ್ತು ತಹಶೀಲ್ದಾರ್ಗಳ ಮುಖಾಂತರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಒಂದು ಮನವಿ ಕೊಡಾತ್ತೀವಿ. ಸಾಹೇಬ್ರ, ಇವತ್ತು ಸ್ಪೀಡ್ ಪೋಸ್ಟ್ ಮಾಡಿ ನೀವು ಇಮ್ಮಿಡಿಯೇಟ್ ಆಗಿ 2-3 ಡೇಸ್ ಒಳಗೆ ಮುಟ್ಟುವಷ್ಟ ವ್ಯವಸ್ಥೆ ಮಾಡ್ಬೇಕು. ಯಾಕಂದ್ರೆ ಆಲ್ರೆಡಿ ಅದಕ್ಕೆ ಭಾಳ ಟೈಮ್ ಶಾರ್ಟೇಜ್ ಐತಿ. JPC ಅವರು ಆಲ್ರೆಡಿ 30ನೇ ತಾರೀಕಿಗೆ ಕೊಟ್ಟು ಬಿಟ್ಟಾರದು. ಇದನ್ನು ನಮ್ಮ ಗಮನಕ್ಕೆ ಬಂದಿಂದ ನಾವು ಇಮ್ಮಿಡಿಯೇಟ್ ಆಗಿ ಹೋರಾಟಗಳು ಮಾಡಿದ್ವಿ. ನಿಮ್ಮ ಮುಖಾಂತರ ಒಂದು ವ್ಯವಸ್ಥೆ ಮಾಡ್ಕೊಂಡಿವಿ. ಇದು ಇವತ್ತು ಏನೈತಿ, ಇದು
ವಕಫ್ ಬಿಲ್ ಮಸೂದೆಯನ್ನು ನಾವು ಪ್ರತಿರೋಧ ಒಡ್ಡಿ ಇದರ ವಿರುದ್ಧ ಒಂದು ಪ್ರತಿಭಟನೆ ಮುಖಾಂತರ ತಹಸೀಲ್ದಾರ್ ಅವರು ಮನವಿ ಕೊಡತ್ತೀವಿ. ಇದನ್ನು ಇಷ್ಟು ಹೇಳಿ ನಾನು ಇವತ್ತು ನನ್ನ 2 ಮಾತು ಮುಗಿಸ್ತೀನಿ. ಜೈ ಭೀಮ್.